ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಒಂದು ವಿಚಿತ್ರ ಕೇಸ್ ಚರ್ಚೆಗೆ ಈಗ ಗ್ರಾಸವಾಗಿದೆ. 9 ವರ್ಷ ಚೆನ್ನಾಗಿದ್ದ ಸಂಸಾರ ಈಗ ಬೀದಿಗೆ ಬಂದಿದ್ದು, 3 ಮಕ್ಕಳನ್ನ ಬಿಟ್ಟು ಪತ್ನಿ ಓಡಿ ಹೋಗಿದ್ದಾಳೆ ಅಂತ ಗಂಡ ಹೇಳ್ತಿದ್ರೆ, ಇಲ್ಲ ಇವನ ಕಿರುಕುಳ ತಾಳಲಾರದೆ ನಾನು ಹೊರಗಿದ್ದೆ ಅಂತ ಪತ್ನಿ ಉಲ್ಟಾ ಹೊಡೆದಿದ್ದಾರೆ. ಶ್ರೀನಿವಾಸಪುರದ ಶಿವಶಂಕರ್ ಮತ್ತು ಪ್ರಿಯಾಂಕಾ 9 ವರ್ಷದ ಹಿಂದೆ ಮದುವೆಯಾಗಿದ್ರು. 3 ಜನ ಮುದ್ದಾದ ಮಕ್ಕಳು ಇದ್ದು, ಇದ್ರೆ ಗಂಡ ಶಿವಶಂಕರ್ ಕುಡಿತದ ದಾಸನಾಗಿದ್ದ ಅನ್ನೋದು ಒಂದು ಕಡೆಯ ಆರೋಪ. ಇದೇ ವಿಚಾರಕ್ಕೆ ಪತ್ನಿಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಿದ್ದಾನಂತೆ. ಪತಿ ಕೂಡ ಕೊಡ್ತಿದ್ದ ದೈಹಿಕ ಮತ್ತು ಮಾನಸಿಕ ಕಿರುಕುಳ ತಾಳಲಾರದೆ ತಾನು ಮನೆಯಿಂದ ಹೊರ ಹೋಗಿದ್ದೆ ಅನ್ನೋದು ಪ್ರಿಯಾಂಕಾ ಅವರ ವಾದ. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಪತಿ ಶಿವಶಂಕರ್ ಮಾಡ್ತಿರೋ ಆರೋಪವೇ ಬೇರೆ. ನನ್ನ ಹೆಂಡತಿ ಬೋವಿ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷ ತಾರಕ್ ಮಂಜು ಅನ್ನೋನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಅವನ ಜೊತೆನೆ ಓಡಿ ಹೋಗಿದ್ದಾಳೆ ಅಂತ ಗಂಭೀರ ಆರೋಪ ಮಾಡಿ ಪೊಲೀಸರ ಮೆಟ್ಟಿಲೇರಿದ್ದಾರೆ. ಇತ್ತ ಪತಿ ಆರೋಪ ಕೇಳಿ ಪತ್ನಿ ಪ್ರಿಯಾಂಕಾ ಕೆಂಡಮಂಡಲವಾಗಿದ್ದು, ನಾನು ಎಲ್ಲಿಗೆ ಓಡಿ ಹೋಗಿಲ್ಲ, ಗಂಡನ ಕಾಟಕ್ಕೆ ಬೇಸತ್ತು ಸ್ವಲ್ಪ ದಿನ ದೂರ ಹೋಗಿದ್ದೆ, ಈಗ ವಾಪಸ್ ಬಂದಿದ್ರು ನನ್ನ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪ ಮಾಡ್ತಿದ್ದಾನೆ ಅಂತ ಆರೋಪವನ್ನ ಪೂರ್ತಿಯಾಗಿ ತಳ್ಳಿ ಹಾಕ್ತಿದ್ದಾಳೆ. ನೀನು ನಿಂತ್ಕೋಪ್ಪ. ಶಿವಶಂಕರ್ ಅಂತ ನಾನು ಮದುವೆಯಾಗಿ 9 ವರ್ಷ, ಪ್ರಿಯಾಂಕನ ಮದುವೆಯಾಗಿ 9 ವರ್ಷ ಆಗಿರುತ್ತದೆ. ಆ ಹುಡುಗಿ 5 ಲಕ್ಷ ಎತ್ಕೊಂಡು ಓಡೋಗಿ ತಾರಕ್ ಮಂಜು ಹತ್ರ ಹೋಗ್ಬಿಟ್ಟಿರುತ್ತದೆ. ನಾನು ಹೋಗಿ ಶ್ರೀನಿವಾಸದಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಬಂದು ಅವರು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಗಲಾಟೆ ಆಗುತ್ತೆ. ಆ ಹುಡುಗಿ ನನ್ನ ಚಪ್ಪಲಿಯಲ್ಲಿ ಹಾಕ್ತಾಳೆ. ಮತ್ತು ಸಾಹೇಬರು ಕರ್ಕೊಂಡೋಗಿ ಬುದ್ಧಿ ಮಾತುಗಳು ಹೇಳ್ತಾರೆ. ಅವರು ಮಾವ ಅಂತೆ, ಅವರು ಇದು ತಾರಕ್ ಮಂಜು ಅವ್ರ ಹತ್ರ ಇದ್ದಾರೆ. ಆ ಸಂಬಂಧ ಇಟ್ಕೊಂಡಿದ್ದಕ್ಕೆ ಅವ್ರ ಹತ್ರ ಹೋಗಿದ್ದಾರೆ. ಬೇಡ ಅಂತ ನಾನು ಬರಲ್ಲ ಇನ್ನು ಅಂತ ಹೇಳ್ತಾ ಇದ್ದಾರೆ. ಮುಂಚೆ ಏನೋ ಕಲೆಕ್ಷನ್ ಇತ್ತಂತೆ, ನಮಗೆ ಗೊತ್ತಿಲ್ಲ. ನಾನು ಮದುವೆ ಆಗಿದ್ದೆ. ಮತ್ತು ಇವಾಗ 1 ವರ್ಷದಿಂದ ಹಿಂಗೆ ಮಾಡ್ತಾಯಿದ್ದಾರೆ. ಅದು ಅವನು 1 ವರ್ಷದಿಂದ ಮುಂಚೆ ಚೆನ್ನಾಗೇ ಇದ್ಲು, 9 ವರ್ಷ ಚೆನ್ನಾಗೇ ಇದ್ಲು. ಇವಾಗ 1 ವರ್ಷದಿಂದ ಹಿಂಗೆ ಈ ಅಲಿಗೇಷನ್ ಬರ್ತಾ ಇದ್ದಾರೆ. ನೆನ್ನೆ ಬಂದು ತೋಟ ಹತ್ರ ಇದ್ದೆ, ನಾನು ಒಬ್ಬನೇ ಇದ್ದೆ. ಕೋಲ್ಪಾರ ಇದೆ, ಕೋಲ್ಪಾರ ಹತ್ರ ನಾನು ಒಬ್ಬನೇ ಇದ್ದರೆ ಅವ್ನು ಬಂದು 5 ಜನ ಬಂದರು. 5 ಜನ ಬಂದು ಕಾರ್ ಹಿಡಿದುಬಿಟ್ಟು ಇವನು ಮುಂಚೆ ಹಿಡಿದುಬಿಟ್ಟು ಅದೇನೋ ಕೋಲಂದು ಎತ್ಕೊಂಡ. ನಾನು ಕೋಲನ್ನು ಎತ್ಕೊಳ್ಳೋದಕ್ಕೆಲ್ಲ ನಾನು ಓಡೋಗ್ಬಿಟ್ಟೆ. ಮತ್ತು ಅವರು ಹೋದ್ರೋ ಇಲ್ವೋ ನಾನು ನೋಡಿಲ್ಲ. ನಮ್ಮ ಮೇಲೆ ಇದೆ ಅಲ್ಲಿಗೆ ಅದು ಇದು ಸುಮ್ಮನೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಸುಮ್ಮನೆ ಆರೋಪ ಮಾಡ್ತಾರೆ. ಒಡವೆಗಳು ಅಮೌಂಟ್ ಎತ್ಕೊಂಡು ಹೋಗಿದ್ದಾಳೆ ಅಂತ, 5 ಲಕ್ಷ ಎತ್ಕೊಂಡು ಹೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತು ಅವರು ಅಲ್ಲಿ ಬಂದಾಗ ಅಲ್ಲಿ ಸ್ಟೇಷನ್ ಹತ್ರನೇ ನಾನು ಹೊಡೆದು ಚಪ್ಪಲಿಯಲ್ಲೇ ಹಾಕಿದ್ಲು ಹುಡುಗಿ. ಪ್ರಿಯಾಂಕನ 9 ವರ್ಷ. ಇಲ್ಲ, 4 ನಿಂತ್ಕೊಂಡು ನೀನು ನಿಂತ್ಕೋಪ್ಪ.